ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ PCA 3ನೇ ಸೆಮಿಸ್ಟರ್ನ 2ನೇ ಅಧ್ಯಾಯವಾದಂತಹ ತಟ್ಟೆಯ ಕೊನೆಯ ಅಗಳು ಎಂಬ ಪಾಠದ ಬಗ್ಗೆ ಸಾರಾಂಶವನ್ನು ಕೇಳೋಣ. ವಿದ್ಯಾರ್ಥಿಗಳೇ, ನಾವು ಯಾವಾಗಲೂ ಕೂಡ ಸುಖದಿಂದ ಕೂಡಿರುವಂತಹ ಜೀವನವನ್ನು ರೂಪಿಸ್ಕೋಬೇಕು ಅಂತ ಹೇಳಿ ಮಾತನ್ನು ಆಡ್ತಾ ಇರ್ತೀವಿ. ಆದರೆ ಅದೆಷ್ಟೋ ಬಾರಿ ಕೇವಲ ಮಾತಲ್ಲಿ ಮಾತ್ರನೇ ಉಳ್ಕೊಳ್ಳುತ್ತೆ. ಯಾಕೆ ಅಂದರೆ ನಾವು ಅದನ್ನು ಕಾರ್ಯರೂಪದಲ್ಲಿ ತೋರಿಸೋದಿಲ್ಲ. ಆದರೆ ಪ್ರಸ್ತುತ ಪಾಠದಲ್ಲಿ ಗಂಡ ಮತ್ತು ಹೆಂಡತಿ ಹೇಗೆ ಇಬ್ಬರು ಒಬ್ಬರಲ್ಲಿರುವಂತಹ ಗುಣಸ್ವಭಾವವನ್ನು ಮತ್ತೊಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ, ಅಂತಹ ಹೊಂದಾಣಿಕೆಯಿಂದಾಗಿ ಜೀವನದಲ್ಲಿ ಸಮಸ್ಯೆ ಬಂದರೂ ಸಹಿತ ನಾವು ಅದನ್ನು ಸರಾಗವಾಗಿ ಎದುರಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ದಂಪತಿಗಳ ಉದಾಹರಣೆ ಮೂಲಕ. ಹಾಗೆಯೇ ನಾವೇ ಕಷ್ಟಪಟ್ಟು ದುಡಿದು ಅನ್ನವನ್ನು ಸಂಪಾದನೆ ಮಾಡಿದಾಗ ಅದರಲ್ಲಿರುವಂತಹ ಒಂದು ಅಗಳು ಕೂಡ ವೇಸ್ಟ್ ಮಾಡದ ಹಾಗೆ ನಾವು ಅದನ್ನು ತಿಂತೀವಿ. ಅದರ ಒಂದು ಪ್ರಾಮುಖ್ಯತೆಯನ್ನು ಅಂದರೆ ಶ್ರಮಜೀವನದ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಹೇಳಲಾಗತ್ತೆ ಅಂತ ಹೇಳಬಹುದು. ಹಾಗಾಗಿ ಸಮಾನತೆ ಮತ್ತು ಹೊಂದಾಣಿಕೆ ಅನ್ನುವಂಥದ್ದು ಮನುಷ್ಯ ಜೀವನದ ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ಈ ಪಾಠ ನಮಗೆ ತಿಳಿಸ್ತಾ ಹೋಗುತ್ತೆ. ಅದೊಂದು ಭಾನುವಾರ ಆಗಿತ್ತು. ರಾತ್ರಿ 9 ಗಂಟೆ ಸುಮಾರಿಗೆ ಈಸಿ ಡೇ ಅಂತಹ ಮಾಲ್ಗಳನ್ನು ಸುತ್ತಿ ಸುಸ್ತಾಗಿ ಬಂದಂತಹ ಸ್ನೇಹಿತರಿಬ್ಬರು ಮನೆಗೆ ಬಂದು ಪಾಪಡನ್ನು ಇಕ್ಕಳದಲ್ಲಿ ಹಿಡ್ಕೊಂಡು ಒಲೆ ಮೇಲೆ ಬೇಯಿಸ್ಕೊಂಡು ಅನ್ನ ಸಾರು ಜೊತೆಗೆ ಬಡಿಸ್ಕೊಂಡು ಊಟ ಮಾಡ್ತಾ ಕೂತ್ಕೋತಾರೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಅಡುಗೆ ಮನೆಯ ವಿದ್ಯುತ್ ದೀಪದ ಕರೆಂಟಿನ ಪೂರೈಕೆ ನಿಂತು ಹೋಗುತ್ತೆ. ಇದರಿಂದಾಗಿ ಪ್ರತಿದಿನ ಗಂಡ ಹೆಂಡತಿ ನಡುವೆ ನಡೀತಿದ್ದಂತಹ ಒಂದು ಮಾತುಕತೆ ಅವತ್ತು ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬೋದು. ಅಪ್ಪ, ಒಂದು ಅನ್ನದ ಅಗಳಿನ ಬೆಲೆ ಮನೇಲಿ ಕೂತಿರೋ ನಿನಗೇನು ಗೊತ್ತು ಅಂತ ನೇಹಾಳಿಂದ ಬಯಸ್ಕೊಳ್ಳೋದು ಇವತ್ತಾದರೂ ತಪ್ಪಿತು. ಅದಕ್ಕಾಗಿ ಈ ವಿದ್ಯುತ್ಗೆ ಧನ್ಯವಾದ ಹೇಳಬೇಕು ಅಂತ ಅನೂಪ ಮನಸ್ಸಿನಲ್ಲೇ ಅನ್ಕೋತಾನೆ. ಹೊರಗಡೆ ವರಾಂಡಕ್ಕೆ ಅಟ್ಯಾಚ್ ಆದಂಗೆ ಇರುವಂತಹ ಬಲಗಡೆ ಬಾಗಿಲೇನಿದೆ, ಆ ಬಾಗಿಲಿಗೆ ಹಾಕಿದಂತಹ ದೀಪಗಳು ಬೆಳಗ್ತಾನೇ ಇತ್ತು. ಆದರೆ ಅಡುಗೆ ಮನೆ ದೀಪಗಳೇ ಹೀಗೆ ಮತ್ತು ಮಲಗೋ ಕೋಣೆಯ ದೀಪಗಳು ಮಾತ್ರ ಹೀಗೆ ತಟಸ್ಥ ಆಗೋಯಿತು. ಯಾಕಾಗೋಯಿತು ಅನ್ನೋದು ಇಬ್ಬರಿಗೂ, ಅನೂಪ ಮತ್ತು ನೇಹಂಗೂ ಇಬ್ಬರಿಗೂ ಆತಂಕವನ್ನು ಮೂಡಿಸಿತು ಒಂದು ಸಲ. ಆಮೇಲೆ ಅವರೇ ಯೋಚನೆ ಮಾಡಿಕೊಂಡು ಎಲ್ಲೋ ಬಲ್ಪು ಸುಟ್ಟೋಗಿರಬಹುದು ಅಂತಲೂ ಕೂಡ ಅವರು ಯೋಚನೆಯನ್ನು ಮಾಡಿ ಊಟನ ಮುಗಿಸ್ತಾರೆ. ಊಟ ಮುಗಿಸ್ದವನೇ ಅನೂಪ ಸ್ಟೂಲ್ ಹತ್ಬಿಟ್ಟು ಬಲ್ಪನ್ನು ತೆಗೆಯೋದು ಹಾಕೋದು ಮಾಡಿಬಿಟ್ಟು ಕೆಲಸವನ್ನು ನೋಡ್ತಾನೆ. ಏನಾಗಿರ್ಬೋದು ಅಂತ ಯೋಚನೆಯನ್ನು ಮಾಡ್ತಾನೆ. ಆದರೆ ಪ್ರಯೋಜನ ಆಗಲಿಲ್ಲ. ಆ ಬಲ್ಪನ್ನು ಬೇರೆ ತನ್ನ ರೂಮಿಗೆ ತೆಗೆದುಕೊಂಡೋಗಿ ಕೂಡ ಹಾಕಿ ನೋಡ್ತಾನೆ. ಆ ಪ್ಲಗ್ ಬೋರ್ಡಲ್ಲಿ ಕೂಡ ಆ ಬಲ್ಪು ವರ್ಕ್ ಆಗೋದಿಲ್ಲ. ಯಾಕೋ ಏನೂ ಪ್ರಯೋಜನ ಆಗ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿಕೊಂಡ್ರೆ ಆಯಿತು, ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು. ಒಟ್ಟಲ್ಲಿ ಇವತ್ತಿಗೆ ಸೊಳ್ಳೆಗಳ ಕಾಟವನ್ನು ಗುಯ್ ಅಂತ ಕಿವಿಯಲ್ಲಿ ಕೇಳಿಕೊಂಡೇ ನಿದ್ದೆ ಮಾಡೋದೇ ಇನ್ನು ನಮಗೆ ಉಳಿದಿರೋ ದಾರಿ ಅಂತ ಹೇಳಿ ಅವರಿಬ್ಬರು ನಿದ್ದೆ ಹೋಗ್ತಾರೆ. ಸೊಳ್ಳೆಗಳ ಮಧ್ಯದಲ್ಲಿ ಸೆಕೆಯಲ್ಲಿ ಅವ್ರಿಗೇನು ನಿದ್ದೆ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಾರನೇ ದಿನ ಅನೂಪನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣವೇ ಅಯ್ಯಯ್ಯೋ ನಿನ್ನೆ ಬಲ್ಪು ಹೊರಟೋಗಿತ್ತಲ್ಲ, ತಡಿ ಇವತ್ತೊಂದು ಸಲ ಚೆಕ್ ಮಾಡೋಣ ಅಂತ ಹೇಳಿ ತನ್ನ ಬೆಡ್ ಸ್ಪ್ರೆಡ್ನೆಲ್ಲ ಮಡಚಿ ಸ್ವಿಚ್ಚನ್ನು ಹಾಕೋದು ಆಫ್ ಮಾಡೋದು ಎಲ್ಲ ಮಾಡ್ತಾನೆ. ಅಕಸ್ಮಾತಾಗಿ ಏನಾದರೂ ಸರಿ ಹೋಗ್ಬಿಡ್ಬೋದೇನೋ ಅಂತ ಒಂದು ಆಶಯವನ್ನು ಇಟ್ಕೊಂಡಿರ್ತಾನೆ. ಆದರೆ ಅದು ಯಾಕೋ ಅಕಸ್ಮಾತಾಗಿ ಸರಿಯಾಗುವಂತಹ ರೀತಿಯಲ್ಲೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಅವನಿಗೆ ನಂದಿನಿ ಹಾಲಿನ ಪ್ಯಾಕೆಟ್ಗಳು ಮುಗ್ದೋಗ್ಬಿಡುತ್ತೆ. ನಾನು ಹೋಗೋದು ತಡ ಆದರೆ ಅದರಿಂದ ಫಸ್ಟು ಹೋಗಿ ಹಾಲಿನ ಪ್ಯಾಕೆಟ್ಗಳನ್ನ ತರಬೇಕು, ಇಲ್ಲಾಂದರೆ ಅದಕ್ಕೂ ಕೂಡ ನೇಹಾ ಕೈಲಿ ಬೈಸ್ಕೊಳ್ಬೇಕಲ್ಲ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಮುಖ ಕೂಡ ತೊಳೆದೇನೆ ಆತ ಹೋಗ್ಬಿಟ್ಟ ಹಾಲು ತರೋದಕ್ಕೆ. ಅಷ್ಟರಲ್ಲಿ ನೇಹಾ ನಿಧಾನಕ್ಕೆದ್ದು ಗೋಡೆ ಮೇಲೆ ಹಾಕಿದಂತಹ ಗಡಿಯಾರ ನೋಡ್ತಾಳೆ. ಆಲ್ರೆಡಿ ಸಣ್ಣ ಮುಳ್ಳು 8 ಗಂಟೆ ಆಗೋಗಿದ್ದನ್ನು ನೋಡಿಬಿಟ್ಟು ಅಯ್ಯಯ್ಯೋ ಇವತ್ತು ಸೋಮವಾರ 9 ಗಂಟೆಗೆ ಕರೆಕ್ಟಾಗಿ ಕಾಲನಿ ಕ್ರಾಸಲ್ಲಿ ಬಸ್ ಬಂದುಬಿಡುತ್ತೆ. ನಾನಿವತ್ತು ಹೋಗಲಿಲ್ಲ ಅಂದರೆ ಲೇಟ್ ಆಗಿಬಿಟ್ರೆ ಇವತ್ತಿನ ರಜಾನೇ ಅಂದ್ಕೊಂಡವಳೆ ಎದ್ದು ಜರ್ರನೆ ಹೋಗಿ ಸ್ನಾನದ ಕೋಣೆಗೆ ಹೋಗ್ತಾಳೆ. ಅಲ್ಲಿ ಲೈಟು ಯಾವುದೇ ರೀತಿಯಾದಂತಹ ರಗಳೆನ ಕೊಡಲಿಲ್ಲ. ಅದು ಅವಳಿಗೆ ಸಮಾಧಾನನ ತರಿಸುತ್ತೆ. ಆದರೆ ಈ 2 ಕೋಣೆಗೆ ಏನಾಯಿತು ಅಂತಲೇ ಅವಳು ಚಿಂತೆ ಮಾಡ್ತಾ ಸ್ನಾನನ ಮುಗಿಸ್ಕೊಂಡು ಅನೂಪ ಬಂದೇನೋ ಅಂತ ಹೇಳಿ ನೋಡ್ತಾಳೆ. ಹಾಲಿನ ಪ್ಯಾಕೆಟನ್ನು ತೆಗೆದುಕೊಂಡು ಬಂದಂತಹ ಅನೂಪ ಆಶ್ಚರ್ಯಕರವಾಗಿ ನೋಡ್ತಾನೆ. ಅರೆ,
ಟೀ ಕುಡಿದೆ ಸ್ನಾನಕ್ಕೆ ಹೋಗ್ದೇ ಇದ್ದವಳು ಇವಳು ಇವತ್ತೇನು ಟೀ ಕುಡಿಯದೇನೆ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದಾಳೆ, ಏನಾಗಿರ್ಬೋದು ಅಂತ ಅವನಿಗೆ ಸ್ವಲ್ಪ ಕಸಿವಿಸಿನೇ ಆಗುತ್ತೆ. ಅವಳು ಸ್ನಾನ ಮುಗಿಸಿ ಬರೋಷ್ಟೊತ್ತಿಗೆ ಚಹಾ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ಸೋಫಾದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಪತ್ರಿಕೆನ ತಿರುವು ಹಾಕ್ತಾನೆ. ಸ್ನಾನ ಮುಗಿಸ್ಕೊಂಡು ಬಂದಂತಹ ನೇಹಾ, ಅಯ್ಯೋ ಪತ್ರಿಕೆ ಇವಾಗಲೇ ಓದಬೇಕಾ, ದಿನ ಎಲ್ಲ ಮನೇಲೇ ಇರ್ತೀಯ ತಾನೇ, ಆಮೇಲೆ ಓದಿದ್ರೆ ಆಗುತ್ತಲ್ವಾ, ಫಸ್ಟ್ ಇವಾಗ ಎದ್ಬಿಟ್ಟು ನನಗೆ ತಿಂಡಿ ಮಾಡಿಕೊಡು, ಇವತ್ತು ಬೇರೆ ಸೋಮವಾರ 9 ಗಂಟೆಗೆ ಬಸ್ಸು ಪಾಸಾಗಿ ಹೋಗ್ಬಿಟ್ರೆ ಮತ್ತೆ ನಾನು ಆಟೋ ಹಿಡ್ಕೊಂಡೇ ಹೋಗಬೇಕಾಗತ್ತೆ, ಎಲ್ಲ ಕಷ್ಟ ಆಗುತ್ತೆ, ಎದ್ದೇಳು ನನಗೆ ತಿಂಡಿ ಮಾಡಿಕೊಡು ಅಂತ ಕೇಳ್ತಾಳೆ. ಆಕೆ ಹೇಳಿದ್ದನ್ನು ನೋಡಿ ಅವಸರದಲ್ಲೇ ಅನೂಪ ಎದ್ದು ಅಡುಗೆ ಮನೆಗೆ ಹೋಗಿ ಫ್ರಿಜ್ ಒಳಗಡೆ ಇಟ್ಟಿರೋ ದೋಸೆ ಹಿಟ್ಟನ್ನು ತೆಗೆದುಬಿಟ್ಟು ಗ್ಯಾಸ್ ಹಚ್ಚಿ ದೋಸೆನ ಹುಯ್ದೇ ಬಿಡ್ತಾನೆ. ಹೆಂಡತಿಗೆ ದೋಸೆಗಳನ್ನು ಮಾಡಿಕೊಡ್ತಾನೆ. ಈಸಿ ಡೇಯಿಂದ ತಂದಿದ್ದಂತಹ ಕುಟ್ಟಿದ ಶೇಂಗಾ ಚಟ್ನಿ ಪುಡಿಯನ್ನು ಕೂಡ ಅವಳ ಪ್ಲೇಟಿಗೆ ಹಾಕ್ಬಿಟ್ಟು, ಮೇಡಮ್ ತಿಂಡಿ ರೆಡಿ ಆಯಿತು ಅಂತ ಹೇಳ್ತಾನೆ. ನೇಹಾ ಕೇಳ್ತಾಳೆ, ಹಾಗೆ ನನ್ನ ಆಫೀಸ್ಗೂ ಕೂಡ 3 ದೋಸೆ ಬಾಕ್ಸಿಗೆ ಹಾಕ್ಬಿಡು ಅಂತ ಕೇಳ್ತಾಳೆ. ಯಾಕಂದರೆ ಇವಾಗ ಆಫೀಸಲ್ಲಿ ಊಟ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ಸಂಧಿಯಿಂದನೇ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅನೂಪ ಸದ್ಯದಲ್ಲೇ ಇವುಗಳ ಮಧ್ಯದಲ್ಲೇ 2 ಕಪ್ ರೆಡ್ ಲೇಬಲ್ ಚಹಾವನ್ನು ಮಾಡಿಬಿಟ್ಟು ತಿಂಡಿ ಜೊತೆಗೆ ತಗೊಂಡು ಬಂದಿಡ್ತಾನೆ. 10 ನಿಮಿಷದಲ್ಲಿ ನೇಹಾ ರೆಡಿ ಆಗಿಬಿಟ್ಟು ಬರ್ತಾಳೆ. ದೋಸೆ ತಿಂದು ಚಹಾನ ಕುಡಿತಾಳೆ. ವಾವ್ ಅನ್ನೋಷ್ಟು ಅವಳಿಗೆ ಒಂದು ಸಮಾಧಾನ ಆಗುತ್ತೆ. ಅನೂಪನ ಚಹಾದ ಹದ ಅಂದರೆ ನೇಹಾಳಿಗೆ ಯಾವಾಗಲೂ ಕೂಡ ತುಂಬ ಇಷ್ಟ ಆಗಿರ್ತಿತ್ತು. ನೇಹಾಳಿಗೆ ತಿಂಡಿಯನ್ನು ಮಾಡಿಕೊಟ್ಟಂತಹ ಅನೂಪ ಅಡುಗೆ ಮನೆಗೆ ಹೊರ್ಕೊಂಡು ನಿಂತ್ಕೊಂಡೆ ಅಲ್ಲೇ 3 ದೋಸೆನ ಹಾಕ್ಕೊಂಡು ಅಲ್ಲೇ ಚಹಾನ ಹಿಡ್ಕೊಂಡು ತಾನು ಕೂಡ ಹೊರಗೆ ನಿಂತ್ಕೊಂಡು ಅಡುಗೆ ಮನೆಯಲ್ಲೇ ತನ್ನ ತಿಂಡಿಯನ್ನು ಪೂರೈಸ್ಕೊಳ್ತಾನೆ. ನೇಹಾ ಮಾತ್ರ ಹೊರಗಡೆ ಪೇಪರನ್ನು ಹಾಕ್ಕೊಂಡು ಒಳ್ಳೆಯ ಬೇಕಾಗಿದ್ದಂತಹ ಹಾಡನ್ನು ಕೇಳಿಕೊಂಡು ಅವಳು ತಿಂಡಿಯನ್ನು ತಿಂದು ಮುಗಿಸ್ತಾಳೆ. ಅನೂಪ ಇವತ್ತು ಹೇಗಾದರೂ ಆಗಲಿ ನೇಹಾಳ ಹತ್ರ ನಾನು ಶಬಾಸ್ ಅಂತ ಹೇಳಿಸ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಹಾಗಾಗಿ ಅವಳು ಕೈ ತೊಳೆದು ಬರೋ ಅಷ್ಟರೊಳಗೆ 3 ದೋಸೆನ ಬಾಕ್ಸಿಗೆ ಹಾಕಿ ರೆಡಿ ಮಾಡಿಟ್ಬಿಟ್ಟು ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ಫ್ರೂಟ್ ಜಾಮ್ ಹಾಕ್ಲಾ ಅಥವಾ ಜೇನುತುಪ್ಪನ ಇಡ್ಲಾ, ಟೊಮೊಟೊ ಕೆಚಪ್ ಕೊಡ್ಲಾ ಅಂತ ಕೇಳ್ತಾ ಇರ್ತಾನೆ. ರೆಡಿ ಆಗ್ತಿದ್ದಂತಹ ನೇಹಾ ಫ್ರೂಟ್ ಜಾಮೇ ಸಾಕು ಅಂತ ಹೇಳಿ ತನ್ನ ಬ್ಯಾಗನ್ನು ಹೆಗಲಿಗೇರಿಸ್ಕೊಂಡು ಹೊರಗಡೆ ಬರ್ತಾಳೆ. ನೇಹಾ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಅನೂಪ ಸ್ಕೂಟ್ರ್ ಕೀ ತೊಗೊಂಡ್ಬಿಟ್ಟು ಮನೇಲಿ ಧರಿಸಿರುವಂತಹ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟಲ್ಲೇ ಗೇಟಿಗೆ ಓಡಿ ಹೋಗಿದ್ದ. ಅಲ್ಲೇ ಬಿದ್ದಿದ್ದಂತಹ ಹಳೆ ಬಟ್ಟೆಯಿಂದ ಚಪ್ಪಲಿ ಧೂಳನ್ನ ಒರೆಸ್ತಾನೆ. ಅಷ್ಟೊತ್ತಿಗೆ ನೇಹಾ ಬಂದು ಅದನ್ನು ಹಾಕ್ಕೊಂಡು ನಡಿ ಹೋಗೋಣ ಟೈಮ್ ಆಯಿತು ಅಂತ ಹೇಳಿ ಆಕೆ ಸ್ಕೂಟರನ್ನು ಹತ್ತುತ್ತಾಳೆ. ಹತ್ತಿದ್ರೆ ಸ್ಕೂಟರ್ ಸ್ಟಾರ್ಟ್ ಆಗದೆ ಒಂದು ಸ್ವಲ್ಪ ಕಿರಿಕ್ ಮಾಡುತ್ತೆ. ನಂತರ ಕಿಕ್ ಸ್ಟಾರ್ಟಲ್ಲಿ ಸ್ಕೂಟ್ರ್ ಸ್ಟಾರ್ಟ್ ಆಗುತ್ತೆ. ನಡಿಯಪ್ಪ ಲೇಟ್ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಒಂದೇ ಸಮ ಓಡ್ತಾರೆ. ಸ್ಕೂಟಿ ಇಳಿದಾಗಿಂದನೂ ಅವಳ ಕಂಪನಿ ಬಸ್ಸು ಬರೋವರೆಗೂ ಕೂಡ ನೇಹಾ ಒಂದಾದ್ಮೇಲೊಂದು ತಾನು ಮಾಡಬೇಕಾದಂತಹ ಕೆಲಸಗಳನ್ನ ಏನೇನು ಅಂತ ಅನೂಪನಿಗೆ ಹೇಳ್ತಾನೇ ಇರ್ತಾಳೆ. ಅದರಲ್ಲಿ ಮುಖ್ಯವಾಗಿದ್ದು ಅಂತಂದರೆ ಅದೇ ಆ 2 ರೂಮಿನ ಪವರ್ ಸಪ್ಲೈಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅನೂಪ ಎಲ್ಲದಕ್ಕೂ ಆಯಿತು ನಾನಿವತ್ತು ನೋಡ್ತೀನಿ ಅಂತಲೇ ಹೇಳ್ತಾ ಬರ್ತಾನೆ. ನೇಹಾ ಆ ಕಡೆ ಹೋಗ್ತಿದ್ದ ಹಾಗೆಯೇ ಅನೂಪ ಎಲೆಕ್ಟ್ರಿಕ್ ಶಾಪನ್ನು ಹುಡ್ಕೊಂಡು ಹೋಗ್ತಾನೆ. ಒಂದು ಎಲೆಕ್ಟ್ರಿಕ್ ಶಾಪ್ ಆಗ್ತಾನೆ ಶಟರ್ ತೆಗೆದು ಅಂಗಡಿಯವನು ಕಸ ಹೊಡಿತಾ ಇರ್ತಾನೆ. ಅವನು ಬಂದಿರೋರು ಯಾರು ಏನು ಅಂತ ವಿಚಾರಿಸ್ಬೇಕು ಅಂತಲೂ ಅಂದ್ಕೊಂಡಿರಲ್ಲ. ಅಂಥದ್ರಲ್ಲಿ ಅನೂಪ ಮೆತ್ತಗೆ ಹೇಳ್ತಾನೆ, ಹೀಗೆ ನಮ್ಮ ಮನೆಯಲ್ಲಿ 2 ಕೋಣೆಗಳ ಪವರ್ ಸಪ್ಲೈಗೆ ತೊಂದರೆ ಆಗಿದೆ, ಅದನ್ನು ಬಂದು ನೋಡ್ಕೊಡಿ ಅಂತ ಕೇಳ್ತಾನೆ. ಅವನು ಆಯಿತು ಈಗ ತಾನೇ ಅಂಗಡಿ ಬಾಗಿಲು ತೆಗೆದಿದ್ದೀನಿ, ಹುಡುಗ ಬರಲಿ, ಬಂದ ತಕ್ಷಣ ಕಳಿಸ್ತೀನಿ ಅಂತ ಹೇಳ್ತಾನೆ. ಅಂಗಡಿ ಹತ್ತ ನಿಮ್ಮ ಫೋನ್ ನಂಬರು ಮತ್ತು ಅಡ್ರೆಸ್ಸನ್ನು ಅಲ್ಲಿ ಬರೆದುಬಿಟ್ಟು ಹೋಗಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಆ ಅಂಗಡಿಯವನು ಬಂದವ್ರು ಯಾರು ಅಂತ ಒಂದು ಸಾರಿ ಮುಖನೂ ಕೂಡ ನೋಡಲಿಲ್ಲ. ಇದಾದ ನಂತರ ಅನೂಪ ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗಿಲು ತೆಗೆದವನಿಗೇನೆ, ನಾನು ಎಲ್ಲಿಗೆ ಬಂದಿದ್ದೀನಪ್ಪ, ಮನೆ ಇಷ್ಟೊಂದು ಅಸ್ತವ್ಯಸ್ತ ಆಗಿದೆಯಲ್ಲ, ಬಟ್ಟೆ ಅಲ್ಲೇ ಬಿದ್ದಿರುತ್ತೆ, ಟವಲಲ್ಲೇ ಬಿದ್ದಿರುತ್ತೆ, ತಿಂದಿರೋಂಥ ತಟ್ಟೆ ಅಲ್ಲೇ ಬಿದ್ದಿರುತ್ತೆ, ಆಮೇಲೆ ನ್ಯೂಸ್ ಪೇಪರ್ ಅರ್ಧಂಬರ್ಧ ಒಂದೊಂದು ಕಡೆ ಹರಡಿ ಬಿದ್ದಿರುತ್ತೆ. ಹೀಗೆ ಸದ್ಯಕ್ಕೆ ಫಸ್ಟು ಇದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿ ಅನ್ಕೋತಾನೆ. ಮಧ್ಯಾಹ್ನಕ್ಕೆ ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದ್ರೆ ಆಯಿತು ಅಂತ ಹೇಳಿ ಆತ ಬಂದು 1-2 ನಿಮಿಷ ಟಿ ವಿ ಚಾನಲ್ನ ಚೇಂಜ್ ಮಾಡ್ಕೊಳ್ತಾ ಕೂತ್ಕೋತಾನೆ. ಅವನು ಹೀಗೆ ಟಿ ವಿ ಚಾನಲ್ ಚೇಂಜ್ ಮಾಡೋದಕ್ಕೂ ಅವನ ಫೋನು ರಿಂಗ್ ಆಗೋದಕ್ಕೂ ಒಂದೇ ಆಗುತ್ತೆ. ಫೋನಲ್ಲಿ ಅನೂಪ್ ಅವ್ರೇನ್ರಿ, ನಾನು ಎಲೆಕ್ಟ್ರಿಕ್ ಸರ್ವಿಸ್ ಮೆನ್ನು, ಎಲ್ಲಿದೆ ನಿಮ್ಮ ಮನೆ ಅಂತ ಕೇಳ್ತಾನೆ. ಅವರಿಗೆ ಅನೂಪ ವಿಳಾಸವನ್ನು ಹೇಳ್ತಾನೆ. ಆ ಸರ್ವಿಸ್ ಮೆನ್ನು ಈ ವಿಳಾಸನ ಹುಡುಕಿ ಬರೋ ಅಷ್ಟೊತ್ತಿಗೆ ತುಂಬ ಹೊತ್ತಾಗುತ್ತೆ. ಬಂದವನೇ ಎಲ್ಲಿದೆ ಸ್ವಿಚ್ಚು, ಏನು ಪ್ರಾಬ್ಲಮ್ಮು, ಟೆಸ್ಟರ್ ಇದ್ದರೆ ಕೊಡಿ ಅಂತ ಕೇಳ್ತಾನೆ. ಅನೂಪ ಮೊದಲೇ ಹೇಳ್ತಾನೆ, ನಮ್ಮ ಮನೇಲಿ ಟೆಸ್ಟರ್ ಇಲ್ಲ ಅಂತ.
ಹೌದಾ, ಹಾಗಾದರೆ ಏನು ಮಾಡೋದು ಅಂತ ಕೇಳಿದಾಗ, ಇರಿ ಪಕ್ಕದ ಮನೆಯಲ್ಲಿ ಹೋಗಿ ಕೇಳ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಒಂದೆರಡು ಹೆಜ್ಜೆ ಹೊರಗಡೆ ಹೊರಟಿರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ನೇಹಾ ಅಡುಗೆ ಮನೆ ಯಾವುದೋ ಡಬ್ಬದಲ್ಲಿ ಚಿನ್ನದ ಒಂದು ಸ್ಟಡ್ಸ್ನ ಇಟ್ಟಿರೋದು ನೆನಪಾಗತ್ತೆ, ಚಿನ್ನದ ಓಲೆ ಇಟ್ಟಿರೋದು ನೆನಪಾಗತ್ತೆ. ಕೊನೆಗೆ ಸರ್ವಿಸ್ ಮ್ಯಾನ್ ಏನಾದ್ರು ಎತ್ಕೊಂಡು ಓಡೋಗ್ಬಿಟ್ರೆ ಅನ್ನೋ ಭಯದಿಂದ ಬಂದುಬಿಟ್ಟು ಟೆಸ್ಟರ್ ಇಲ್ಲ ಸರ್ ಅಂತ ಬಂದು ಹೇಳ್ತಾನೆ. ಕೊನೆಗೆ ಆ ಸರ್ವಿಸ್ ಮ್ಯಾನು ಸರಿ, ನಾನು ಹಂಗಾದ್ರೆ ಅಂಗಡಿಗೆ ಹೋಗ್ಬಿಟ್ಟೆ ಟೆಸ್ಟರ್ನ ತರಬೇಕು ಅಂತೇಳಿ ವಾಪಸ್ ಹೊರಟೋಗ್ತಾನೆ. ಎಷ್ಟೊತ್ತಾದರೂ ಅವನು ಮತ್ತೆ ವಾಪಸ್ ಅನೂಪನ ಮನೆಗೆ ಬರೋದೇ ಇಲ್ಲ. ಈ ಮಧ್ಯದಲ್ಲಿ ಮನೇಲಿದ್ದಂತಹ ಡಸ್ಟ್ಬಿನ್ನಲ್ಲಿದ್ದಂತಹ ಕಸನೆಲ್ಲ ಹೊರಗಡೆ ಚೆಲ್ಬಿಟ್ಟು ಬರ್ತಾನೆ. ಸ್ನಾನಕ್ಕೂ ಹೋಗದೆ ಆ ಸರ್ವಿಸ್ ಮ್ಯಾನ್ಗೋಸ್ಕರ ಕಾಯ್ಕೊಂಡಿರ್ತಾನೆ. ಮತ್ತೆ ಮತ್ತೆ ಫೋನ್ ಮಾಡ್ತಾನೆ, ಆದರೆ ಅಂಗಡಿಯವನು ಆ ಫೋನನ್ನು ರಿಸೀವೇ ಮಾಡೋದಿಲ್ಲ. ಕೊನೆಗೆ ಬಿಡದೆ ಮತ್ತೆ ಮತ್ತೆ ಮಾಡೋವಷ್ಟೊತ್ತಿಗೆ ಅವನು ಹೇಳ್ತಾನೆ, ಅಂಗಡೀಲಿ ಈಗ ಸದ್ಯಕ್ಕೆ ತುಂಬ ರಶ್ ಇದೆ, ಆಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆತ ಇಡ್ತಾನೆ. ಇದ್ರ ಮಧ್ಯದಲ್ಲಿ ನೇಹಾ ಅನೂಪಂಗೆ ಫೋನ್ ಮಾಡಿಬಿಟ್ಟು, ಆಯಿತಾ ಎಲೆಕ್ಟ್ರಿಕ್ ಕೆಲಸ ಮುಗೀತಾ, ಸರಿ ಹೋಯ್ತಾ ಅಂತ ಕೇಳ್ತಿರ್ತಾಳೆ. ಆವಾಗವಾಗ ಅನೂಪನು ಕೂಡ ಫೋನ್ ರಿಸೀವ್ ಮಾಡಿಬಿಟ್ಟು, ಇಲ್ಲ ಹೀಗೀಗಾಗ್ತಾಯಿದೆ ಅಂತ ಏನೋ ಒಂದು ಕಥೆನ ಹೇಳಿ ಸುಮ್ಮನೆ ಆಗ್ತಾನೆ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಅನೂಪನು ಕೂಡ ಸ್ನಾನ ಮಾಡ್ಕೊಂಡು ಬರ್ತಾನೆ. ಅವನ ಮತ್ತು ನೇಹಾಳ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿ ನೀರು ಬಿಡ್ತಾನೆ. ಆದರೆ ಸೋಪ್ ಪೌಡ್ರ್ ಹಾಕೋದನ್ನ ಮರ್ತೋಗಿರ್ತಾನೆ. ಆಮೇಲೆ ಯಾವಾಗನೂ ನೆನಪಿಸ್ಕೊಂಡು ಮತ್ತೆ ಬಂದು ಸೋಪ್ ಪೌಡ್ರನ್ನ ಹಾಕ್ತಾನೆ. ತಕ್ಷಣ ನೇಹಾ ಅನೂಪನ್ನ ಬೈಯೋದು ಆತನಿಗೆ ಜ್ಞಾಪಕ ಆಗುತ್ತೆ. ಈ ಥರ ಮರವಿನ ಕಾಯಿಲೆಯಿಂದನೇ ನೀನು ಹಿಂಗೆ ಆಗಿರೋದು, ಇಲ್ಲ ಅಂದರೆ ನೀನು ಹೇಗೋ ಇರಬೇಕಾಗಿತ್ತು ಇಷ್ಟೊತ್ತಿಗೆ ಲೈಫಲ್ಲಿ ಅಂತ ಬೈತಾ ಇದ್ದಿದ್ದಂತಹ ಬೈಗುಳ ನೆನಪಾಗುತ್ತೆ. ಸದ್ಯಪ್ಪ ಇವಾಗ ಪಕ್ಕದಲ್ಲಿ ನೇಹಾ ಇಲ್ಲ ಅಂತ ಆತ ಸ್ವಲ್ಪ ನಿರಾಳನಾಗ್ತಾನೆ. ಮಧ್ಯಾಹ್ನದ ಊಟವನ್ನು ಮಾಡ್ಕೋತಾನೆ. ಇಷ್ಟಾಗೋ ಹೊತ್ತಿಗೆ 3 ಗಂಟೆ ಆಗೇ ಹೋಗುತ್ತೆ. ತಟ್ಟೆಲಿ ಒಂದು ಅಗಳು ಕೂಡ ಬಿಡದೆ ತಿನ್ನೋದನ್ನ ಕಲಿ ಫಸ್ಟು, ಕಷ್ಟ ಸುಖದ ಒಂದು ಅರಿವೇ ಇಲ್ಲ ನಿನಗೆ ಅಂತ ಹೇಳಿ ಯಾವಾಗಲೂ ನೇಹಾ ಅದಕ್ಕೂ ಕೂಡ ಬೈತಿರ್ತಾಳೆ. ಯಾಕಂದರೆ ಅಮ್ಮ ಅಡುಗೆ ಮಾಡಿಕೊಟ್ಟಾಗ ಅದರಲ್ಲಿ ಕೋಳಿ ಹೆಕ್ಕಿದ ಹಾಗೆ ಊಟನ ಹೆಕ್ಕಿ ಊಟ ಮಾಡೋದು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಟು ಊಟ ಮಾಡೋದು ಅನೂಪನ ಅಭ್ಯಾಸ ಆಗಿತ್ತು. ಹಾಗಾಗಿ ನೇಹಾ ಹೇಳ್ತಾಳೆ, ತಟ್ಟೆಲಿ ಫಸ್ಟು ಒಂದು ಅಗಳು ಬಿಡದೆ ಊಟ ಮಾಡೋದನ್ನ ಕಲಿ, ಆವಾಗ ಬದುಕು ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಅನೂಪ ನೇಹಾಳಿಗೋಸ್ಕರ ತನ್ನ ಅಪ್ಪ ಅಮ್ಮನನ್ನೇ ಕೂಡ ಬಿಟ್ಟು ಬರ್ತಾನೆ. ಕೆಲಸಕ್ಕೋಸ್ಕರ ಒದ್ದಾಡ್ತಾನೆ. ಕೆಲಸ ಸಿಗದೆ ಹೋದಾಗಲೂ ಕೂಡ ಸರಿ, ನೇಹಾ ಕೆಲಸಕ್ಕೆ ಹೋಗುವಂತಹ ಹೆಂಗಸಾಗಿದ್ದಾಳಲ್ವ, ತಾನು ಅವಳಿಗೆ ಸಪೋರ್ಟ್ ಮಾಡಿಕೊಂಡು ನನ್ನ ಜೀವನವನ್ನು ನಾನು ಸರಿ ಮಾಡ್ಕೋತೀನಿ ಅನ್ನುವಂತಹ ಒಂದು ವಿಚಾರವಂತಿಕೆಯಲ್ಲಿರ್ತಾನೆ. ಆ ವಯಸ್ಸಲ್ಲಿ ನೇಹಾ ಒಬ್ಳ ಜೊತೆಗಿದ್ರೆ ಸಾಕು, ತಾನು ಏನು ಬೇಕಾದರೂ ಸಾಧಿಸ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಆದರೆ ವಯಸ್ಸಾಯಿತು, ಕಾಲ ಮುಂದಕ್ಕೆ ಸರಿತು. ಈಗ ಆತಂಗೆ ಅರ್ಥ ಆಗಿದೆ, ಅದು ಭ್ರಮೆ ಅಷ್ಟೇ, ನಾನು ಪ್ರಯತ್ನ ಪಟ್ಟರೆ ಏನಾದರೂ ಆಗುತ್ತೆ ಅನ್ನೋವಂಥದ್ದು ಅವನಿಗೆ ತಿಳುವಳಿಕೆ ಬಂದಿತ್ತು. ಆದರೆ ಈಗ ನೇಹಾಳನ್ನು ಬಿಟ್ಟು ಮತ್ತೆ ತನ್ನ ತಂದೆ ತಾಯಿ ಜೊತೆ ಹೋಗೋದಕ್ಕೆ ಅನೂಪನಿಗೆ ಮನಸ್ಸಿರಲಿಲ್ಲ. ಯಾಕಂದರೆ ಆ ಹಂತವನ್ನು ಅವನು ದಾಟಿ ಬಂದುಬಿಟ್ಟಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಅನೂಪನಿಗೆ ಹಳೆಯ ದಿನಗಳು ಮರುಕಳಿಸುತ್ತೆ, ನೆನಪಾಗುತ್ತೆ. ನೇಹಾ ಅವತ್ತು ಕಾಲೇಜ್ಗೆ ಹೋಗುವಾಗ ಹೇಗಿದ್ಲೋ ಹಾಗೇ ಇದ್ಲು. ಅವತ್ತು ಅನೂಪನ ಅಪ್ಪ ಕೊಡಿಸಿದ ಬೈಕಲ್ಲಿ ಅನೂಪನ ಹಿಂದೆ ಕೂತ್ಕೊಂಡು ನೇಹಾ ಸುತ್ತುತ್ತಾ ಇದ್ಲು. ಆದರೆ ಆಕೆ ಕಾಲೇಜಲ್ಲಿ, ಓದಿದಲ್ಲಿ, ಕೆಲಸದಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಮುಂದೆ ಬಂದೇ ಬಿಟ್ಲು. ಆದರೆ ಅನೂಪ ಮಾತ್ರ ನೇಹಾಳ ಹಿಂದೆಯೇ ಬಿದ್ದು ಆತ ಏನನ್ನೂ ಸಾಧಿಸಲಾರದೆ ಹಾಗೆ ಉಳ್ಕೊಂಡೇ ಬಿಟ್ಟ ಅಂತ ಅನೂಪನಿಗೆ ಅನ್ನಿಸ್ಬಿಡುತ್ತೆ. ಈ ಎಲ್ಲ ವಿಚಾರಗಳ ಅರಿವಿದ್ದಂತಹ ನೇಹಾ, ನನ್ನಿಂದಲೇ ಅಲ್ವಾ ನೀನು ಹಾಳಾಗಿದ್ದು, ನಿನ್ನ ನಾನಲ್ಲದೆ ಮತ್ತಿನ್ಯಾರು ಉದ್ಧಾರ ಮಾಡಬೇಕು ಅಂತ ಹೇಳಿಕೊಂಡು 2 ವರ್ಷ ನನ್ನ ಜೊತೆಯಲ್ಲಿರು, ಆಮೇಲೆ ಮದುವೆ ಮಾತುಕತೆನ ನೋಡೋಣ ಅಂತ ಹೇಳ್ತಾಳೆ. ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿರೋಣ ಅಂತ ಹೇಳ್ತಾಳೆ. ನೇಹಾಗಿದ್ದಂತಹ ಧೈರ್ಯ ನನಗಿದ್ದಿದ್ರೆ ನಾನು ಎಲ್ಲೋ ಇರ್ತಿದ್ದೆ ಅಂತ ಅನ್ಕೋತಾನೆ ಅನೂಪ. ಇದನ್ನೆಲ್ಲ ಯೋಚನೆ ಮಾಡೋ ಹೊತ್ತಿಗೆ ಥಟ್ ಅಂತ ಅನೂಪಂಗೆ ಹೊಳೆದೇ ಬಿಡುತ್ತೆ. 2 ವರ್ಷ ನೋಡ್ಕೋತೀನಿ ಅಂತ ಹೇಳಿದ್ಲು, ಆ 2 ವರ್ಷದಲ್ಲಿ ಇದೇ ನನ್ನ ಕೊನೆ ದಿನ, ಆ 2ನೇ ವರ್ಷದ ಕೊನೆ ದಿನ ಇವತ್ತೇ ಅಂತ ಅವನಿಗೆ ನೆನಪಾಗೋಗುತ್ತೆ. ಆದರೆ ಈ 2 ವರ್ಷಗಳಲ್ಲಿ ನೇಹಾಳ ಜೊತೆಗಿದ್ದು ಅನೂಪ ತನ್ನ ಒಂದು ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ಮಾಡ್ಕೊಂಡಿದ್ದೇ ಹೊರತು ಕೆಟ್ಟದ್ದನ್ನೇನನ್ನು ಮೈಗೂಡಿಸ್ಕೊಂಡಿರಲಿಲ್ಲ. ನೇಹಾಳಿಂದ ಆತನಿಗೆ ಒಂದು ಹೊಸ ಜೀವನದ ಚೈತನ್ಯನೇ ಬಂದಿತ್ತು ಅಂತ ಹೇಳ್ಬೋದು. ಹಾಗಾಗಿ ಮುಂಚೆ ಕೋಳಿ ಹಾಗೆ ಆಹಾರ ಹೆಕ್ಕಿ ಪಕ್ಕದಲ್ಲಿಡ್ತಿದ್ದಂತಹ ಅನೂಪ ಇವತ್ತು ನೇಹಾಳ ಜೊತೆಯಿಂದ, ನೇಹಾಳ ಒಡನಾಟದಿಂದ ತಟ್ಟೆಲಿ ಬಡಿಸ್ಕೊಂಡಿದ್ದನ್ನು ವೇಸ್ಟ್ ಮಾಡದೆ ಎಲ್ಲವನ್ನು ನೀಟಾಗಿ ತಿನ್ನೋ ಅಂತಹ ಅಭ್ಯಾಸ ಮಾಡಿಕೊಂಡಿದ್ದ. ಇದೊಂದರಲ್ಲೇ ಗೊತ್ತಾಗುತ್ತೆ ಜೀವನ ಅನ್ನೋದರಲ್ಲಿ ನಾವೆಷ್ಟು ಸುಧಾರಣೆಗಳನ್ನು ಮಾಡ್ಕೋಬೇಕು, ಎಷ್ಟು ಹೊಂದಾಣಿಕೆಗಳನ್ನ ಮಾಡ್ಕೋಬೇಕು, ಎಷ್ಟು ನಾನು ಅನ್ನೋವಂತಹ ಅಹಂಕಾರವನ್ನು ಬಿಟ್ಟು ಬದುಕಿದ್ರೆ ಜೀವನ ಅಷ್ಟು ಚೆನ್ನಾಗಿರುತ್ತೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇಷ್ಟೆಲ್ಲ ಆಗೋ ಹೊತ್ತಿಗೆ
ಟೆಸ್ಟರ್ ತರೋದಕ್ಕೆ ಹೋಗಿದ್ದಂತಹ ಎಲೆಕ್ಟ್ರಿಕ್ ಮೆನ್ ಸರ್ವಿಸ್ ಮೆನ್ ಬರ್ತಾನೆ. ಮನೆಗೆ ಬಂದು ಕೇಳ್ತಾನೆ, ಯಾವ ದೀಪ ಹತ್ತುತ್ತಾ ಇಲ್ಲ ತೋರಿಸಿ ಅಂತ. ಅವನು ಅಡುಗೆ ಮನೆಯದು ಮತ್ತು ಮಲಗೋ ಕೋಣೆದು ಎರಡೂ ದೀಪಗಳ ಬಗ್ಗೆ ತೋರಿಸ್ತಾನೆ. ಟೆಸ್ಟರ್ ಇಟ್ಟು ಪರೀಕ್ಷೆ ಮಾಡ್ತಾನೆ. ಸ್ವಿಚ್ ಬೋರ್ಡ್ ಎಲ್ಲ ಬಿಚ್ಚಿ ನೋಡ್ತಾನೆ. ಯಾವುದರಲ್ಲೂ ಕೂಡ ಕರೆಂಟ್ ಬರ್ತಾ ಇರಲಿಲ್ಲ, ಪಾಸ್ ಆಗ್ತಾ ಇರಲಿಲ್ಲ. ಆಗ ಎಲೆಕ್ಟ್ರಿಕ್ ಮ್ಯಾನ್ ಹೇಳ್ತಾನೆ, ಈಗ ಇಲ್ಲಿ ಏನಾಗಿದೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ವೈರಿಂಗ್ ಎಲ್ಲ ಸರಿಯಾಗೇ ಇದೆ, ಆದರೆ ಯಾವ ವೈರಲ್ಲೂ ಕರೆಂಟ್ ಮಾತ್ರ ಪಾಸ್ ಆಗ್ತಾ ಇಲ್ಲ. ಯಾಕೆ ಹೀಗಾಗಿದೆ ಅಂತ ಗೊತ್ತಿಲ್ಲ. ಬೆಟರು ಈ ಮನೆ ವೈರಿಂಗ್ ಮಾಡಿಸಿದವ್ರು ಯಾರೋ ಇದ್ದಾರಲ್ಲ, ಅವರನ್ನೇ ಕರೆಸಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಯಾವ್ಯಾವ ವೈರ್ನ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹಾಕಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರನೇ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವ್ರನ್ನ ಕರೆಸಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಹೊರಟೋಗ್ತಾನೆ. ಈಗ ಅನೂಪನಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ. ಆ ಮನೆಗೆ ವೈರಿಂಗ್ ಮಾಡಿದವನು ಯಾರು ಅಂತ ಎಲ್ಲಪ್ಪ ಹುಡ್ಕೊಂಡು ಹೋಗೋದು ಅಂತ. ಕೊನೆಗೆ ಬೇರೆ ದಾರಿ ಕಾಣದೆ ಕನ್ನಡ ಮಾತಾಡೋಕ್ಕೆ ಗೊತ್ತಿಲ್ಲದಂತಹ ಯಾವುದೋ ಊರಲ್ಲಿ ಬದುಕ್ತಾ ಇದ್ದಂತಹ ಓನರ್ನ ನಂಬರ್ನ ಹುಡುಕಿ ಅನೂಪ ಕಾಲ್ ಮಾಡಿ ಕೇಳ್ತಾನೆ, ಈ ಮನೆಯ ಎಲೆಕ್ಟ್ರಿಷಿಯನ್ ಯಾರು, ಹೀಗಾಗಿದೆ ನಮ್ಮ ಮನೆಯಲ್ಲಿ ತೊಂದರೆ ಅಂತ ಕೇಳ್ತಾನೆ. ಆಗ ಆ ಓನರ್ ಹೇಳ್ತಾರೆ, ಮನೆ ಕಟ್ಟಿಬಿಟ್ಟೆ 10 ವರ್ಷ ಆಯ್ತಪ್ಪ, ಆ ಎಲೆಕ್ಟ್ರಿಷಿಯನ್ ನಂಬರ್ನ ಯಾಕಾದರೂ ಇಟ್ಕೊಂಡಿರಲಿ ಹೇಳು, ನಾನು ಯಾರು ಕಾದುಬಿಟ್ಟು ಒಳ್ಳೆ ಎಲೆಕ್ಟ್ರಿಷಿಯನ್ಗೆ ತೋರಿಸಿ ಅಂತ ಹೇಳಿ ಫೋನ್ ಇಡ್ತಾರೆ. ಅಷ್ಟಾಗೋ ಹೊತ್ತಿಗೆ ಆ ದಿನ ಮುಗಿದು ಸಂಜೆ ಆಗ್ತಾ ಬರುತ್ತೆ. ದೀಪ ಹಚ್ಚೋ ವೇಳೆ ಬರುತ್ತೆ. ಇನ್ನೊಂದು 5 ನಿಮಿಷಕ್ಕೆ ನೇಹ ಬಂದು ಇಳಿತಾಳೆ. ಅವಳನ್ನು ಕರ್ಕೊಂಡು ಬರಬೇಕಾಗಿರುತ್ತೆ. ಹೀಗೆ ಅನೂಪ ಎದ್ದು ರೆಡಿಯಾಗಿ ಅವಳನ್ನು ಕರ್ಕೊಂಬರೋದಕ್ಕೆ ಅಂತ ಹೇಳಿ ಹೊರಡ್ತಾನೆ. ತನ್ನ ಬಸ್ಸು ಬರೋದಕ್ಕೂ ಮುಂಚೆನೇ ಬಂದು ತನಗೋಸ್ಕರ ಕಾಯ್ತಿದ್ದಂತಹ ಅನೂಪನ ನೋಡಿದ ತಕ್ಷಣ ನೇಹಾಳಿಗೆ ಒಂದು ಕ್ಷಣ ಆನಂದ ಆಗುತ್ತೆ. ಆಕೆಯ ಕಣ್ಣಲ್ಲಿ ಕಂಡಂತಹ ಆನಂದನ ಅನೂಪನಿಗೆ ನೋಡಿ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ಅನಿಸುತ್ತೆ. ಅನೂಪನ ಹೆಗಲನ್ನು ಬಳಸಿ ನೇಹ ಕೂತ್ಕೊಂಡು ಆಫೀಸಿನ ರಗಳೆಯನ್ನು ಹೇಳ್ಕೊತ ಸ್ಕೂಟರ್ನ ಹತ್ಕೊಂಡು ಹಾಗೂ ಹೀಗೂ ಮನೆ ಮುಂದೆ ಬಂದು ಇಳಿತಾರೆ. ಇಳಿದ ತಕ್ಷಣ ಆಕೆ ಕೇಳೋದು, ಏನು ಈ ಲೈಟಿನ ವಿಷಯ ಸರಿ ಹೋಯ್ತಾ ಅಂತ ಹೇಳಿ ಕೇಳ್ತಾಳೆ. ಅಷ್ಟೊತ್ತಿಗೆ ಅನೂಪ, ಇಲ್ಲ ಹೀಗೆ ಎಲ್ಲ ಆಯಿತು ಅಂತ ಹೇಳಿ ವರದಿಯನ್ನು ಒಪ್ಪಿಸ್ತಾನೆ. ನೇಹ ಕೇಳ್ತಾಳೆ, ಹಾಗಾದರೆ ಏನು ಮಾಡೋದು? ಇವತ್ತೂ ಹಾಗಾದರೆ ಸೆಕೆ ಮತ್ತು ಸೊಳ್ಳೆ ಇವುಗಳ ಜೊತೆಗೆ ರಾತ್ರಿ ಕಳಿಬೇಕಾ ಅಂತ ಹೇಳಿ ಮುಖವನ್ನು ಬೇಜಾರು ಮಾಡ್ಕೋತಾಳೆ. ಮನೆಗೆ ಬಂದಂತಹ ನೇಹ ಫ್ರೆಶ್ ಅಪ್ ಆಗಿಬಿಟ್ಟು ಬರೋ ಅಷ್ಟೊತ್ತಿಗೆ ನಮ್ಮ ಅನೂಪ ಹೋಗಿಬಿಟ್ಟು ಉಪ್ಪಿಟ್ಟನ್ನು ರೆಡಿ ಮಾಡಿಬಿಟ್ಟು ಬಿಸಿ ಬಿಸಿಯಾದಂತಹ ಉಪ್ಪಿಟ್ಟು ಮತ್ತು ಚಹಾ ಎರಡನ್ನೂ ಕೂಡ ತೆಗೆದುಕೊಂಡು ಬಂದು ನೇಹಳಿಗೋಸ್ಕರ ಟೇಬಲ್ ಮೇಲೆ ಇಡ್ತಾನೆ. ಇಬ್ಬರು ಕೂತ್ಕೊಂಡು ಟಿ ವಿ ಜಾಹೀರಾತು ನೋಡ್ತಾ ಇವತ್ತೇನೇನಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ತಾರೆ. ಇವತ್ತು ರಾತ್ರಿಗೆ ಅನ್ನ ಏನು ಮಾಡೋದು ಬೇಡ, ಈ ಉಪ್ಪಿಟ್ಟಿಂದನೇ ಹೊಟ್ಟೆ ತುಂಬಿತು ಅಂತ ಹೇಳಿ ನೇಹ ಹೇಳ್ತಾಳೆ. ಪ್ಲೇಟನ್ನು ಎತ್ಕೊಂಡು ಯಾವಾಗಲಿನ ರೂಢಿ ಹಾಗೆ ನೇಹ ಅಡುಗೆ ಮನೆಗೆ ಬಂದುಬಿಟ್ಟು ಸ್ವಿಚ್ ಹಾಕ್ತಾಳೆ. ಸ್ವಿಚ್ಚಲ್ಲಿ ಕರ ಅಂತ ಏನೋ ಒಂದು ಕ್ಷಣ ಸೌಂಡು ಬರುತ್ತೆ. ಅದಾದಮೇಲೆ ವಿದ್ಯುತ್ ದೀಪ ಇದ್ದಕ್ಕಿದ್ದಂಗೆ ಹತ್ಕೊಂಡು ಅಡುಗೆ ಮನೆಯೆಲ್ಲ ಬೆಳಕಾಗುತ್ತೆ. ಇಬ್ರಿಗೂ ಅದನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ಇದನ್ನು ನೋಡ್ಕೊಂಡವನೇ ಅನೂಪ ಮಲಗೋ ಕೋಣೆಗೂ ಹೋಗಿ ಅಲ್ಲಿನ ಸ್ವಿಚ್ಚನ್ನು ಕೂಡ ಹಾಕ್ತಾನೆ. ಅಲ್ಲಿನೂ ಕೂಡ ಇದ್ದಕ್ಕಿದ್ದಂಗೆ ಆ ದೀಪ ಹಾಗೆ ಹತ್ಕೊಳ್ಳುತ್ತೆ. ಇದೆರಡನ್ನು ನೋಡಿದ ತಕ್ಷಣ ಇಬ್ಬರಿಗೂ ಸಾಕಷ್ಟು ಸಂತೋಷ ಆಗುತ್ತೆ. ನೇಹ ಉಪ್ಪಿಟ್ಟಿನ ತಟ್ಟೆನ ಇದ್ದಂತಹ ಕೊನೆ ತುತ್ತನ್ನು ಅನೂಪನ ಬಾಯಿಗಿಟ್ಬಿಟ್ಟು ಸಂತೋಷ ಪಡ್ತಾಳೆ. ಹೀಗೆ ಇಬ್ಬರು ತಟ್ಟೆಯಲ್ಲಿದ್ದಂತಹ ಉಪ್ಪಿಟ್ಟನ್ನು ತಿಂದು ಖಾಲಿ ಮಾಡಿ ಸಂತೋಷವನ್ನು ಪಡ್ತಾರೆ. ನಂತರ ಕೈ ತೊಳಿಬೇಕು ಅಂತ ಬಾತ್ರೂಮ್ ಎದುರುಗಡೆ ಇದ್ದಂತಹ ಸಿಂಕಲ್ಲಿ ಲೈಟ್ ಆನ್ ಮಾಡ್ತಾರೆ. ಸುಮ್ಮನೆ ರೂಢಿ ಹಂಗೆ ಸ್ವಿಚ್ ಹಾಕ್ತಾಳೆ. ಆದರೆ ಆ ಮನೆಗೆ ಬಂದು 2 ವರ್ಷದಲ್ಲಿ ಯಾವ ಒಂದು ದಿನವೂ ಆ ಸಿಂಕ್ ಹತ್ರ ಹತ್ತದೇ ಇದ್ದಂತಹ ದೀಪ ಅವತ್ತು ಸ್ವಿಚ್ ಹಾಕಿದ ತಕ್ಷಣ ಯಾವುದೋ ಒಂದು ವಿಸ್ಮಯ ಅನ್ನುವಂತಹ ರೀತಿಯಲ್ಲಿ ಆನ್ ಆಗಿಬಿಡುತ್ತೆ. ಇದನ್ನು ನೋಡ್ತಿದ್ದ ಹಾಗೇ ಇಬ್ರಿಗೂ ನಮ್ಮ ಜೀವನದಲ್ಲಿ ಯಾವುದೋ ಹೊಸ ಬೆಳಕು ಬರ್ತಾ ಇದೆ ಅನ್ನುವಂತಹ ವಿದ್ಯುತ್ ಸಂಚಾರ ಆದ ಹಾಗೆ ಒಮ್ಮೆಗೇ ಸಂತೋಷ ಪಡ್ತಾರೆ. ಇಲ್ಲಿಗೆ ತಟ್ಟೆಯ ಕೊನೆಯಗಳು ಪಾಠ ಮುಗಿದಿದೆ. ಧನ್ಯವಾದಗಳು.